ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅಕ್ಟೋಬರ್ 5ನೇ ತಾರೀಕಿಗೆ ಹರಿಯಾಣದಲ್ಲಿ ವಿಧಾನಸಭಾ ಚುನಾವಣೆ. ಆ ಚುನಾವಣೆಯಲ್ಲಿರುವಂಥ ಅಭ್ಯರ್ಥಿಗಳು, ವಿಶೇಷವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳು ಯಾವ ರೀತಿ ಜನರಿಗೆ ಆಮಿಷವನ್ನು ಒಡ್ತಾ ಇದ್ದಾರೆ ಅನ್ನುವಂಥ ಸಂಚಿಕೆ ಇವತ್ತಿನದು. ಒಂದು 4-5 ಜನರದ್ದು ನಿಮ್ಮ ಇವತ್ತು ಉಲ್ಲೇಖ ಮಾಡ್ತೇನೆ. ಅಲ್ಲಿಗೆ ನಿಮಗೆ ಚುನಾವಣೆ ಯಾವ ಮಟ್ಟಕ್ಕೆ ಬಂದಿದೆ, ಯಾವ ರೀತಿ ಆಮಿಷವನ್ನು ಒಡ್ತಾ ಇದ್ದಾರೆ, ಹೇಗೆ ಸಂವಿಧಾನವನ್ನು ಇದೇ ಕಾಂಗ್ರೆಸ್ಸು ಗಾಳಿಗೆ ತೂರ್ತಾ ಇದೆ ಅನ್ನೋದು ಅರ್ಥ ಆಗುತ್ತೆ. ಮೊದಲನೇದಾಗಿ ಫರೀದಾಬಾದ್ನ ಕಾಂಗ್ರೆಸ್ನ ಅಭ್ಯರ್ಥಿ ಬಗ್ಗೆ ಹೇಳ್ತೇನೆ. ನೀರಜ್ ಶರ್ಮಾ ಅಂತೇಳಿ ಈತನ ಹೆಸರು. ಅಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಪ್ರಣಾಳಿಕೆಯಲ್ಲಿ ಒಂದು ಅಂಶವನ್ನು ಹಾಕಿದೆ. ಅದೇನಪ್ಪ ಅಂತಂದರೆ, ಹರಿಯಾಣ ಒಂದರಲ್ಲಿ ಭಾಳ ಸಣ್ಣ ರಾಜ್ಯ, ಅದು 2 ಲಕ್ಷ ಉದ್ಯೋಗ, ಸರ್ಕಾರಿ ಉದ್ಯೋಗವನ್ನು ಮಾಡಿಕೊಡ್ತೀವಿ ಅಂತ ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿರೋದು. ಹಾಗೆ ನೋಡಿದರೆ ಹಿಮಾಚಲ ಪ್ರದೇಶದಲ್ಲಿ ಸುಖ್ವಿಂದರ್ ಸಿಂಗು ಸುಕ್ಕು ಸರ್ಕಾರ ಇದೆಯಲ್ಲ, ಅವರು 3 ಲಕ್ಷ ಉದ್ಯೋಗಗಳನ್ನ ನಿರ್ಮಿಸ್ತೀವಿ ಅಂತ ಹೇಳಿದರು. 3,000 ರೂಪಾಯಿ ಸಂಬಳ ಕೊಡ್ಲಿಕ್ಕೆ ಆಗ್ತಾಯಿಲ್ಲ. 10ನೇ ತಾರೀಕಾದರೂ ಪಗಾರ ಆಗೋದಿಲ್ಲ. ಅಲ್ಲಿ ಇಲ್ಲಿ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನುವಂಥ ಒಂದು ಆಮಿಷವನ್ನು ಒಡ್ಡಿ ಇಡೀ ಖಜಾನೆ ಖಾಲಿಯಾಗಿದೆ. ಸರ್ಕಾರಿ ನೌಕರಿಗೆ ಪಗಾರ ಇಲ್ಲ. ಹಿಮಾಚಲ ಪ್ರದೇಶದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ವಿಲಿ ಒದ್ದಾಡ್ತಾ ಇದೆ. ಅಂಥ ಅನುಭವ ಇದ್ದಾಗಲೂ ಜನರಿಗೆ ಆಮಿಷವನ್ನು ಒಡ್ಡುವುದರಲ್ಲಿ ಹಿಂದೆ ಬಿದ್ದಿಲ್ಲ ಕಾಂಗ್ರೆಸ್ಸು. ಈಗ ಈ ನೀರಜ್ ಶರ್ಮಾ ಹೇಳ್ತಾನೆ, ಜಿಸ್ ಗಾಂವ್ ಮೇ ಜಿತನಾ ಡಿಬ್ಬಾ ಭರೇಗ ಹಮ್ ಉತ್ನಾ ಉದ್ಯೋಗ ದೇಂಗೆ. ಯಾವ ಹಳ್ಳಿಯಲ್ಲಿ ಎಷ್ಟು ಓಟ್ಗಳು ಬೀಳ್ತಾವೆ, ಡಿಬ್ಬಾ ಭರಂಗೆ ಅಂದರೆ ಡಬ್ಬಿ, ಮತಪೆಟ್ಟಿಗೆ ಇದೆಯಲ್ಲ, ಮತಪೆಟ್ಟಿಗೆ ಎಷ್ಟು ತುಂಬಿಸ್ತೀರೋ ಅಷ್ಟು ನೌಕರಿ ಕೊಡ್ತೀವಿ. ಅಲ್ರಿ, ಪಬ್ಲಿಕ್ ಸರ್ವಿಸ್ ಕಮಿಷನ್ನೇನು ಇವ್ರು ಅಪ್ಪಂದನ್ರಿ ಅದು. ಅದಕ್ಕೆ ಮೆರಿಟು ಅಂತ ಇರೋದಿಲ್ವಾ, ಅದಕ್ಕೆ ಅರ್ಹತೆಗಳು ಅಂತ ಏನಿಲ್ವಾ, ಅದರದೇ ಆದಂಥ ಸ್ಟ್ಯಾಂಡರ್ಡ್ ಆಪ್ರೇಷನ್ ಪ್ರೊಸೀಜರ್ ಇಲ್ವಾ? ಅದೆಲ್ಲವನ್ನು ಬಿಟ್ಟು ಈತನಿಗೆ ಓಟ್ ಹಾಕಿಬಿಟ್ರೆ, ಯಾರು ಓಟ್ ಹಾಕ್ತಾರೆ, ಯಾರು ಡಬ್ಬಿ ತುಂಬಿಸ್ತಾರೆ ಅವ್ರಿಗೆ ಹೆಚ್ಚಿಗೆ ನೌಕರಿ ಕೊಡಿಸ್ತಾರಂತೆ. ಯಾವ ಆಧಾರದಲ್ಲಿ ಕೊಡಿಸ್ತಾರೆ? ಹೋಗಲಿ, ಎಲೆಕ್ಷನ್ ಕಮಿಷನ್ ಆದರೂ ಇಂಥ ಭಾಷಣಗಳು, ಬಹಿರಂಗವಾಗಿ ಮಾಡ್ತಾ ಇರುವಂಥ ಭಾಷಣಗಳನ್ನ ಪರಿಶೀಲಿಸಿ ಅವರಿಗೆ ನೋಟಿಸನ್ನು ಇಶ್ಯೂ ಮಾಡಬೇಕಲ್ವ. ಇಲ್ಲಿವರೆಗೂ ಒಂದೇ ಒಂದು ನೋಟಿಸು ಇಶ್ಯೂ ಆಗಿಲ್ಲ. ಜನ ಹೋ ಅಂತ ಕೇಕೆ ಹೊಡಿತಾರೆ. ನೌಕರಿ ಕೊಡ್ತಾರೆ. 2 ಲಕ್ಷ ನೌಕರಿ ಕೊಡ್ತೀವಿ. ಅಷ್ಟು ಉದ್ಯೋಗ ಖಾಲಿ ಇದಾವೋ ಇಲ್ಲೋ ಅನ್ನೋ ಪ್ರಶ್ನೆ ಇಲ್ಲ. ಅಥವಾ ಅಷ್ಟು ಉದ್ಯೋಗವನ್ನು ನಿರ್ಮಾಣ ಮಾಡಿದ ಸರ್ಕಾರಿ ಉದ್ಯೋಗವನ್ನು ಕೊಟ್ಟರೆ ಪಗಾರ ಕೊಡಲಿಕ್ಕೆ ಖಜಾನೆಯಲ್ಲಿ ದುಡ್ಡಿದೆಯಲ್ಲ ಗೊತ್ತಿಲ್ಲ. ಆದರೆ ನೌಕರಿ ಕೊಡ್ತೀವಿ. ಇದು ಹೇಗೆ ವೋಟ್ ಫಾರ್ ನೋಟ್ ಅಂತಿತ್ತಲ್ಲ, ನೋಟ್ ಫಾರ್ ವೋಟ್ ಅಂತಿತ್ತಲ್ಲ, ಅದೇ ರೀತಿಯದಾದಂಥ ದುಡ್ಡಿಸ್ಕೋ ವೋಟ್ ಹಾಕುವಂತ ಏನು ಮಾಡಿದ್ರಲ್ಲ ಜಾರ್ಖಂಡ್ ಮುಕ್ತಿ ಮೋರ್ಚಾದ್ದು, ಅದೇ ರೀತಿಯದಾದಂಥದ್ದು ಈ ಜನಸಾಮಾನ್ಯರಲ್ಲಿ ಆಗ್ತಾ ಇರುವಂಥದ್ದು. ಇನ್ನೊಬ್ಬ ಈತ ಹೇಳಿದ್ದು ಲೆಕ್ಕಾಚಾರ ಹೇಳಿದ್ದಾನಂದರೆ, ಇದನ್ನು ಕೇಳ್ಬೇಕು ನೀವು, ಅನುಲೋಮ ಅನುಪಾತದಲ್ಲಿ ಯಾವ ರೀತಿ ವೋಟ್ ಹಂಚ್ತಾರೆ ಅಂತ. ನೀರಜ್ ಶರ್ಮಾ 50 ವೋಟ್ ಬಂದರೆ 1 ನೌಕರಿ ಅಂತ. ನನಗೆ 50 ವೋಟ್ ಹಾಕಿ ಕಾಂಗ್ರೆಸ್ಗೆ 1 ಉದ್ಯೋಗವನ್ನು ನಾವು ನಿಮ್ಗೆ ಕೊಡ್ತೀವಿ. ಇನ್ನೊಬ್ಬ ಲಖನ್ ಸಿಂಗ್ಲಾ ಅಂತ ಇದ್ದಾನೆ. ಈತ 100ರಲ್ಲಿ 50 ಜನಕ್ಕೆ ಕೆಲಸ ಕೊಡಿಸ್ತಾನಂತೆ. 100 ಜನ ವೋಟ್ ಹಾಕಿದ್ರೆ 50% ನಿಮಗೆ ನೌಕರಿ ಸಿಗ್ತವೆ. ಈತನ ಮಗ ಇನ್ನೊಂದು ಗನೋರ್ ಅನ್ನುವಂಥ ಕ್ಷೇತ್ರ, ಅಲ್ಲಿ ಕುಲದೀಪ್ ಶರ್ಮಾ ಅನ್ನುವಂಥ ಕ್ಯಾಂಡಿಡೇಟ್. ಈತ ಹೇಳ್ತಾ, ನನಗೆ ಎಷ್ಟು ವೋಟ್ ಬೀಳ್ತಾವೆ ಅದರ 25%ನಷ್ಟು ನೌಕರಿಗಳನ್ನು ನಾನು ಕೊಡ್ತೀನಿ. ನನಗೊಂದು 10,000 ವೋಟ್ ಹಾಕಿಸಿ 2,500 ಉದ್ಯೋಗ ನಿಮಗೆ. ನನಗೆ ಆಗಲೇ ಹೂಡಾ ಅವರು ಹೇಳಿದ್ದಾರೆ. ನೋಡಿ, ಇನ್ನೂ ವೋಟಿಂಗ್ ಆಗಿಲ್ಲ, ಇನ್ನೂ ಅದರ ಎಣಿಕೆ ಪ್ರಶ್ನೆ ಇಲ್ಲ. ಆಗಲೇ ಹೂಡಾ ನಾನು ಮುಖ್ಯಮಂತ್ರಿ ಅಂತ ತಮಗೆ ತಾವೇ ಪರಿಭಾವಿಸಿ ಬಿಟ್ಟಿದ್ದಾರೆ. ಈ ಕಡೆ ಹೂಡಾ, ಆ ಕಡೆ ಕುಮಾರಿ ಸೆಲ್ಜಾ. ಪರಸ್ಪರ ತಿಕ್ಕಾಟ, ಸಂಘರ್ಷ ನಡೀತಾ ಇದೆ. ಯಾವ ಮಟ್ಟಿಗೆ ನಡೀತಾ ಇದೆ ಅಂತ ಕಳೆದ ಸಂಚಿಕೆಯಲ್ಲಿ ನಿಮ್ಗೆ ಹೇಳಿದ್ದೆ. ಆದರೆ ಆತ ಹೂಡಾ ಮುಖ್ಯಮಂತ್ರಿ ಆಗ್ತಾರೆ ಅಂಥೇಳಿ ಇವ್ರಿಗೆ ಕೋಟಾ ಕೊಟ್ಟಿದ್ದಾರೆ ಅಂತ ಹೇಳಿದಾರಂತೆ. ಆ ಕೋಟಾ ಪ್ರಕಾರ ಇವರು ಹಂಚ್ತಾರಂತೆ. ಯಾವುದೇ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪರೀಕ್ಷೆಗಳಿಲ್ಲ, ಸಂದರ್ಶನಕ್ಕೆ ಹೋಗಬೇಕಾಗಿಲ್ಲ, ಮೆರಿಟ್ ಬೇಕಾಗಿಲ್ಲ, ಯಾವುದೇ ರೀತಿ ಅರ್ಹತೆ ಬೇಕಾಗಿಲ್ಲ, ನೌಕರಿ ಸಿಗ್ತವೆ. ಯಾರಾದರೂ ನಂಬಲಿಕ್ಕೆ ಸಾಧ್ಯ ಏನ್ರಿ? ಸುಳ್ಳು ಹೇಳ್ತೀನಿ, ಆಮಿಷ ಒಡ್ತೀನಿ ಅಂತ ಈ ಮಟ್ಟಿಗೆ ಆಮಿಷವನ್ನು ಒಡ್ತಾರೆ. ಆ ಆಮಿಷಗಳನ್ನು ನಮ್ಮ ಅಮಾಯಕ ಜನ ನಂಬ್ತಾರೆ. ಕಾಂಗ್ರೆಸ್ಸು ಆಯ್ಕೆಯಾಗಿ ಬರ್ತದೆ. ನೋಡ್ತಾ ಇರಿ ನೀವು, ಹರಿಯಾಣದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಹೇಗೆ ಆಗತ್ತೆ ಅನ್ನೋದು ನೋಡಿ. ನಮ್ಮ ಜನ ಯಾವ ರೀತಿ ಆಲೋಚನೆ ಮಾಡ್ತಾರೆ ಅಂತ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ. ಈ ಥರ ಮಗ ಇದ್ದಾನೆ, ಗನೋರ್ ಕಾನ್ಸ್ಟಿಟ್ಯೂನ್ಸಿ ಕುಲದೀಪ್ ಶರ್ಮಾನ ಮಗ ಚಾಣಕ್ಯ ಅಂತ ಇದ್ದಾನೆ. ಇನ್ನೊಂದು ಭಾಳ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾನೆ. ಅವನೇನಂತ ಹೇಳ್ತಾನೆ, ನೀವು ನನ್ನ ಮೊಬೈಲ್ ನಂಬರ್ ಇಟ್ಕೊಳ್ರಿ, ನಿಮ್ಮ ರೋಲ್ ನಂಬರ್ ನನಗೆ ಕಳಿಸ್ರಿ, ನಿಮ್ಮ ರೋಲ್ ನಂಬರ್ ಇಟ್ಕೊಂಡು ನಾನು ನಿಮಗೆ ನೌಕರಿ ಕೊಡ್ತೀನಿ. ಅಲ್ಲಿಗೆ ಯಾವುದೇ ರೀತಿಯಂಥ ಲೋಕಸೇವಾ ಆಯೋಗ ಯಾವುದೂ ಬೇಕಾಗಿಲ್ಲ. ಇವರೇ MLAಗಳೇ ಎಲ್ಲ ಮಾಡಿ ಹಂಚಿಬಿಡ್ತಾರೆ. ಇನ್ನು ಉದಯ್ ಭಾನ್ ಸಿಂಗ್ ಅಂತೆ ಅಲ್ಲಿ ಅಧ್ಯಕ್ಷ. ಈತ ಹೂಡಲ್ ಅನ್ನುವಂಥ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಚುನಾವಣೆಗೆ ನಿಂತಿರೋದು.
ಈತ ಹೇಳ್ತಾನೆ, ನನಗೆ ಹೂಡಾ ಅವರು ನನಗೆ 5,000 ಜನರಿಗೆ ನೌಕರಿ ಕೊಡಲಿಕ್ಕೆ ಕೋಟಾ ಕೊಟ್ಟಿದ್ದಾರೆ, ನನಗೆ ನೀವು ಓಟ್ ಹಾಕಿ ಗೆಲ್ಲಿಸಿ 5,000 ಜನರಿಗೆ ನೌಕರಿಯನ್ನು ನಾನು ಕೊಡ್ತೀನಿ. ಇದಲ್ಲದೆ ಹಾಗಾದರೆ ಇವರೆಲ್ಲ ಹಿಂಗೆ ಹೇಳಿದ್ರಲ್ಲ, ಇನ್ನೊಬ್ಬ ಇದ್ದಾನೆ ಶಂಶೇರ್ ಸಿಂಗ್ ಅಂತೇಳಿ. ಈ ಶಂಶೇರ್ ಸಿಂಗ್ ಏನು ಹೇಳ್ತಾನೆ, ಈ ಶಂಶೇರ್ ಸಿಂಗ್ದು ಇನ್ನೊಂದು ಮಜಾ ಇದೆ. ಈತ ಏನು ಹೇಳ್ತಾನೆ ಅಂದರೆ, ನಾನು ಗೆದ್ದು ಆದ ತಕ್ಷಣ ಮೊದಲು ನನ್ನ ಕುಟುಂಬದವ್ರನ್ನೆಲ್ಲ ಸಂತೃಪ್ತವಾಗಿಡುವಂಥ ಕೆಲಸ ಮಾಡ್ತೀನಿ, ಏನು ಬೇಕೋ ಅವ್ರ ಹೊಟ್ಟೆ ತುಂಬಿಸೋ ಕೆಲಸವನ್ನು ಮಾಡ್ತೀನಿ, ಅದಾದ ಮೇಲೆ ನೆರೆಹೊರೆಯವರಿಗೆಲ್ಲ ಸುಖ ಸಂತೋಷವಾಗಿ ಇಡ್ಲಿಕ್ಕೆ ಏನು ಬೇಕೋ ಅದೆಲ್ಲ ಮಾಡ್ತೀನಿ. ಅಂದರೆ ಭ್ರಷ್ಟಾಚಾರ ಹೆಂಗೆ ಮಾಡ್ತೀನಿ ಅಂತ ಈತ ಸಾರ್ವಜನಿಕ ಭಾಷಣದಲ್ಲಿ ಹೇಳೋದು. मेरा फैमिली मेम्बर्स का पेट भरूंगा पहले, बाद में आजू बाजू में के लोग जो है उनका पेट भरूंगा, बाद में बाकी का लोगों का देख लूँगा, सब लोगों को खुश रखूँगा, ಎಲ್ಲರನ್ನೂ ಖುಷಿಯಾಗಿರ್ತಾನಂತ ಈತ. ಶಂಶೇರ್ ಸಿಂಗ್ ಅನ್ನೋನು ಚುನಾವಣೆಗೆ ನಿಂತಿದ್ದಾನೆ, MLA ಕ್ಯಾಂಡಿಡೇಟ್. ಮೇವಾತದಲ್ಲಿ ಇನ್ನೊಬ್ಬ ಇದ್ದಾನೆ ಮಮನ್ ಖಾನ್ ಅಂತೇಳಿ. ಈತ ಭಾಳ ಇಂಥ ಪ್ರಚಂಡ ಪ್ರಳಯಾಂತಕ, ಎಂಥ ದುಷ್ಟ ಅಂದರೆ, ನಾನು ಗೆದ್ದರೆ ಇಲ್ಲಿರೋ ಹಿಂದೂಗಳನ್ನೆಲ್ಲ ಓಡಿಸ್ತೀನಿ ಅಂತ ಹೇಳ್ತಾನೆ. ಹತ್ಯಾಕಾಂಡದ ಆರೋಪಿ ಈತ, ಜೈಲಲ್ಲಿದ್ದ. ಆತನಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ಈ ಮಮನ್ ಖಾನ್ ಹೇಳ್ತಾನೆ, ಇಡೀ ಕ್ಷೇತ್ರದಿಂದ ನಾನೆಲ್ಲ ಹಿಂದೂಗಳನ್ನ ಓಡಿಸ್ತೀನಿ, ನಾನು ಓಟ್ ಹಾಕಿ. ಅಲ್ಲಿಗೆ ಚುನಾವಣೆ ಯಾವ ರೀತಿ ಇರುತ್ತೆ ಅಂತ ಆಲೋಚನೆ ಮಾಡಿ. ಇದು ಹರಿಯಾಣದಲ್ಲಿ ಇನ್ನೊಂದು ಮಜಾ ಇದೆ. ಹರಿಯಾಣದ ಇನ್ನೊಂದು ಮಜಾ ಏನಪ್ಪ ಅಂತಂದರೆ, ರಾಹುಲ್ ಗಾಂಧಿಯವರು, ಇವರು ಸರ್ದಾರೋಂಕ ಬಾಪ್ ಅಲ್ವ ಅವರು ಭಾಳ ಚೆನ್ನಾಗಿ ಹೇಳ್ತಾರೆ, ನಾ ಜಾತಿ ಲೆಕ್ಕಾಚಾರ ಹಾಕಿ ನೌಕರಿಗಳನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ರಿ, ಯಾರ್ಯಾರಿಗೆ ಎಷ್ಟೆಷ್ಟು ಮೀಸಲಾತಿ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಅಂತ ತೀರ್ಮಾನ ಆಗಿದೆ, ಅದಕ್ಕನುಗುಣವಾಗಿ ಇಷ್ಟು ವರ್ಷ ನಡ್ಕೊಂಬರ್ತಾ ಇದೆ, ಅದನ್ನು ಮುಂದುವರಿಸ್ಕೊಂಡು ಹೋಗಲಾಗ್ತದೆ. ನೀವು ಬಂದು ಯಾವ ಜಾತಿ ಎಷ್ಟು ಅಂತ ಲೆಕ್ಕ ಮಾಡಿ ನೀವು ನೌಕರಿ ಕೊಡೋದಾದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯಾಕಿರಬೇಕು, ರಿಕ್ರೂಟ್ಮೆಂಟ್ ಅಥಾರಿಟಿ ಯಾಕಿರಬೇಕು? ರಾಹುಲ್ ಗಾಂಧಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅಷ್ಟೇ ಎಲ್ಲ ದುಡ್ಡು ಕೊಡ್ತೀನಿ ಅನ್ನುವಂಥದ್ದು ಅದಂತೂ ಯಾವತ್ತೂ ಇರೋದೇ ಗ್ಯಾರಂಟಿ ಇವ್ರದ್ದು. ಹೇಗೆ DK ಶಿವಕುಮಾರ್ ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟು ಗೃಹಲಕ್ಷ್ಮಿ ದುಡ್ಡು ಕೊಡ್ತಾ ಇದ್ದಾರಲ್ಲ ಕರ್ನಾಟಕದಲ್ಲಿ, ಅದೇ ರೀತಿ ಹೋಗಿ ಕೇಳಿ ಯಾರಿಗಾದರೂ ಸೆಪ್ಟೆಂಬರ್ ತಿಂಗಳು ದುಡ್ಡು ಬಂದಿದೆಯಾ ಅಂತ. ಯಾವುದಾದ್ರೂ ಮಹಾತಾಯಿ ಹೇಳಿಬಿಡಲಿ ನನಗೆ ಬಂದಿದೆ ಅಂತ. ಕೇಳಿದರೆ ತಾಂತ್ರಿಕ ತೊಂದರೆ ಅಂತ ಹೇಳ್ತಾರೆ. ಅಲ್ಲಿ ಕಿಸಾನ್ ಸಮ್ಮಾನ್ ಅಂತೇಳಿ ಪ್ರತಿ ಸಲ ನರೇಂದ್ರ ಮೋದಿ ಅವರು ಕಳಿಸ್ತಾರೆ. ಒಬ್ಬರೇ ಒಬ್ಬರು ಇವತ್ತಿನವರೆಗೂ ನನಗೆ ದುಡ್ಡು ಬಂದಿಲ್ಲ ಅಂತ ಹೇಳಿಬಿಡಲಿ, ಟನ್ ಅಂತೇಳಿ SMS ಬಂದಿರುತ್ತೆ. ಅವ್ರಿಗೆ ಯಾಕೆ ತಾಂತ್ರಿಕ ತೊಂದರೆ ಆಗೋದಿಲ್ಲ? ಇವ್ರು ಕೇವಲ ಕರ್ನಾಟಕಕ್ಕೆ ಮಾತ್ರ ಗೃಹಲಕ್ಷ್ಮಿ, ಅವರು ಇಡೀ ದೇಶದಿರುವಂಥ ಎಲ್ಲ ರೈತರನ್ನ ರಿಜಿಸ್ಟರ್ ಮಾಡಿಕೊಂಡು ಎಲ್ಲರಿಗೂ ದುಡ್ಡು ಕಳಿಸ್ತಾ ಇದ್ದಾರಲ್ಲ, 2,000 3,000 ಎಷ್ಟೋ ಬರುತ್ತೆ, ಅದು ಆ ದುಡ್ಡನ್ನು ಕಳಿಸ್ತಾರಲ್ಲ, ಅವ್ರಿಗೆ ಯಾಕೆ ತಾಂತ್ರಿಕ ತೊಂದರೆ ಆಗೋದಿಲ್ಲ? ಅಂದರೆ ಯಾವುದು ಸಾಧುವೋ ಯಾವುದು ಸಾಧ್ಯವೋ ಅದನ್ನು ನರೇಂದ್ರ ಮೋದಿ ಅನೌನ್ಸ್ ಮಾಡಿರ್ತಾರೆ. ಅದರ ಪ್ರಕಾರ ಅವ್ರು ಹೇಳಿದ್ದನ್ನು ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿ ಸಂಪನ್ಮೂಲವನ್ನು ಮಾಡಿ ಕೊಡ್ತಾರೆ. ಯಾವುದೇ ವಿವಾದ ಆಗೋದಿಲ್ಲ. ನಮ್ಮಲ್ಲಿ ಕೇಳಿದರೆ 2 ತಿಂಗಳು ಸೇರಿಸ್ಕೊಡ್ತೀವಿ, ಯಾಕಂದ್ರೆ ನಮ್ಮಲ್ಲಿ ಮಷಿನ್ ಸರಿ ಇರಲಿಲ್ಲ. ಜನ ಕಿವಿ ಮೇಲೆ ಹೂ ಇಟ್ಕೊಂಡಿದ್ದಾರೆ ಅಂತ ಇವರೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲ ಪರಿಭಾವಿಸಿದ್ದಾರೆ ಅಂತ ನಾನು ಅನ್ಕೋತೀನಿ. ಇನ್ನು ಜಮ್ಮುಗೆ ಹೋಗ್ಬೇಕು ನೀವು. ಜಮ್ಮುನಲ್ಲಿ ಕಾಂಗ್ರೆಸ್ ಏನು ಹೇಳಿದೆ ಅಂತ ಕೇಳಬೇಕು. ಜಮ್ಮುನಲ್ಲಿ ಏನು ಮಾಡಿದ್ದಾರೆ ಅಂದರೆ ಸ್ಮಾರ್ಟ್ ಮೀಟರ್ ಅಂತ ಹಾಕಿದ್ದಾರೆ. ಎಷ್ಟು ಕರೆಂಟ್ ಕನ್ಸಂಪ್ಷನ್ ಮಾಡಿದರೆ ಎಲೆಕ್ಟ್ರಿಸಿಟಿ ಅನ್ನೋದಕ್ಕೆ ಸ್ಮಾರ್ಟ್ ಮೀಟರ್ ಅಂತ ಎಲ್ಲ ಕಡೆ ಅಳವಡಿಸಿದ್ದಾರೆ. ಎಲ್ಲಿಯೂ ವೇಸ್ಟೇಜ್ ಆಗಬಾರ್ದು, ಸೋರಿಕೆ ಆಗಬಾರ್ದು, ಸಂಪನ್ಮೂಲ ಹೊರಟೋಗಬಾರ್ದು ಅಂತ. ಕಾಂಗ್ರೆಸ್ಸದ್ದು ಘೋಷಣೆ ಏನು ಹೇಳಿ, ನಾವು ಬಂದರೆ ಈ ಸ್ಮಾರ್ಟ್ ಮೀಟರ್ ತೆಗೆದು ಹಾಕ್ತೀವಿ ಅಂತ. ಅಂದರೆ ನೀವು ಕಳ್ಳತನ ಮಾಡಬಹುದು ಅಂತ ಹೇಳ್ದಂಗೆ ಇದು. ಜನ ಈಗ ಓಟ್ ಯಾವುದಕ್ಕೆ ಹಾಕಬೇಕು? ಸರಿಯಾಗಿ ಸರ್ಕಾರ ಮಾಡೋರ್ಗೆ ಹಾಕಬೇಕು. ಈ ರೀತಿ ಕಳ್ಳದಾರಿಯಲ್ಲಿ ಕರೆಂಟ್ ಹೊಡಿಲಿಕ್ಕೆ ಅವಕಾಶ ಮಾಡಿಕೊಡೋರು ಕೊಡಬೇಕು ಅನ್ನೋದು ಜನ ಯೋಚನೆ ಮಾಡಬೇಕು. ದುರಂತ ಏನಪ್ಪ ನಮ್ಮ ದೇಶದ್ದು ಅಂದರೆ, ಯಾರು ಈ ರೀತಿಯದಾದಂಥ ಆಮಿಷಗಳನ್ನು ಒಡ್ತಾರಲ್ಲ ಅವರಿಗೆ ಮತ ಹಾಕಿ ಗೆಲ್ಲಿಸ್ತಾರೆ. ಅದಾದಮೇಲೆ ನಮ್ಮಂಥವ್ರು ಕಿರ್ಚಿ ಸುಸ್ತಾಗಿ ನಿತ್ರಾಣಾಗಿ ನಿಶಕ್ತಿಯಾಗಿ ಇವ್ರ ಪರವಾಗಿ ಮಾತಾಡಿ ವೇಸ್ಟು ಇದು ಅಂತ ನಾವು ಸುಮ್ಮನಾಗ್ತೀವಿ. ಇದು ನಮ್ಮ ಕಣ್ಣೆದುರಿಗಿರುವಂಥ ದುರಂತ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.